ಹರಿ ಓಂ ಧನ್ವಂತರಿಯೇ ನಮಃ. ನನ್ನ ಎಲ್ಲ ನೆಚ್ಚಿನ ವೀಕ್ಷಕರಿಗೆ ಚಿನ್ಮಯಿ ಮೀಡಿಯಾಗೆ ಸ್ವಾಗತ. ಹರಿ ಓಂ ಧನ್ವಂತರಿಯೇ ನಮಃ. ಚಿನ್ಮಯಿ ಪಾರಂಪರಿಕ ನಾಟಿ ಔಷಧಾಲಯ ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾಟಿ ವೈದ್ಯ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಇಂದಿನ ವಿಷಯವೇನೆಂದರೆ ಪೈಲ್ಸ್ ಬಗ್ಗೆ. ಪೈಲ್ಸ್ ಯಾಕೆ ಬರುತ್ತೆ ಅದ್ರ ಬಗ್ಗೆ ನಾನು ಪರಿಹಾರ ಹೇಗೆ ಅಂತ ತಿಳಿಸ್ತೀನಿ. ಈಗ ಪೈಲ್ಸ್ ಅಂದ್ರೆ ಅತಿ ಹೆಚ್ಚು ಸ್ಟ್ರೆಸ್ ಮತ್ತೆ ಈ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಆಫೀಸ್ಗೆ ಹೋಗ್ತಾರೆ, ಆಫೀಸ್ನಲ್ಲಿ ಅವ್ರಿಗೆ ಹೆಚ್ಚು ನೀರು ಕುಡಿಯೋಕ್ಕಾಗಲ್ಲ. ನೀರು ಕುಡಿದ್ರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತೇಳಿ ಆಫೀಸ್ ಕೆಲಸದ ಒತ್ತಡದಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ನೀರು ಕುಡಿಯೋದನ್ನು ಕಡಿಮೆ ಮಾಡ್ತಾರೆ. ಅದರಿಂದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಬಾರ್ದು. ಇದರಿಂದ ಪೈಲ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ಇದಕ್ಕೆ ಉಷ್ಣಾಂಶ ಮೊದಲು ನಾವೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೀರು ಕುಡಿತಾ ಬನ್ನಿ. ಬೆಳಿಗ್ಗೆ ಖಾಲಿ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಒಂದು ಗ್ಲಾಸ್ ನೀರು ಕುಡೀರಿ. ಅಲ್ಲೂ ಇದ್ದೆ ಬಾಯಿ ತೊಳಿದೇನೆ. ಮತ್ತೆ ಇನ್ನೊಂದು ಗ್ಲಾಸು 10 ನಿಮಿಷ ಅಂತರದಲ್ಲಿ ಕುಡೀರಿ. ಮತ್ತೆ ಇನ್ನೊಂದು ಗ್ಲಾಸು 10 ನಿಮಿಷ ಅಂತರದಲ್ಲಿ ಕುಡೀರಿ. ಹೀಗೆ 3 ಗ್ಲಾಸು ನೀರು ಕುಡಿದ್ರೆ ನಿಮ್ಮ ಉಷ್ಣಾಂಶ ಕಡಿಮೆ ಆಗುತ್ತೆ. ಇದು ಮಲದಲ್ಲಿ ಕಂಪ್ಲೀಟ್ ಉಷ್ಣಾಂಶ ಹೋಗುತ್ತೆ. ಈ ಹಿಂದೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಇದನ್ನ ಮಾಡ್ಕೊಳ್ಳಿ. ಆದಷ್ಟು ಬೆಳಿಗ್ಗೆ ಎಲ್ಲರೂ ಮಾಡಿ, ಪ್ರತಿಯೊಬ್ಬರು ಇದನ್ನ ಮಾಡಿ. ಇದನ್ನು ಮಾಡೋದ್ರಿಂದ ಅವ್ರಿಗೆ ನಿಮ್ಗೆ ಎಷ್ಟೋ ಉಷ್ಣ ಕಡಿಮೆ ಆಗುತ್ತೆ. ಪೈಲ್ಸ್ ಬರೋದು ತುಂಬಾ ಕಡಿಮೆ ಆಗುತ್ತೆ. ಬಂದಿರೋರಿಗೆ ವಾಸಿ ಮಾಡ್ಕೊಳ್ಳೋದು ಹೇಗಪ್ಪ ಅಂದ್ರೆ, ಫಸ್ಟು ಈಗ ನಾವು ಒಂದು ಕಪ್ಪೆಳ್ಳು ನೋಡಿರ್ತೀರ, ಅದೊಂದು ಒಂದು ವಾರ ಕುಡಿಬೇಕಾಗತ್ತೆ. ಒಂದು ವಾರ, ಅದಕ್ಕೋಸ್ಕರ ಒಂದು ವಾರಕ್ಕಾಗಷ್ಟು ಒಂದೊಂದು ಸ್ಪೂನು ಹಾಲಲ್ಲಿ ಹಾಕೊಂಡು ಕುಡಿಬೇಕು. ಅದರ ಅಳತೆಯಷ್ಟು ಮಾಡ್ಕೊಳ್ಳಿ. ಒಂದು ಕನಿಷ್ಠ ಪಕ್ಷ ಒಂದು 7 ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಆಗಿರೋದ್ರಿಂದ 14 ಸ್ಪೂನ್ಗೆ ಎಷ್ಟು ಬರುತ್ತೆ ಅಷ್ಟು ಅಳತೆನ ನೀವು ಸ್ಪೂನಲ್ಲಿ ಅಳತೆ ಮಾಡಿಕೊಂಡು ಎಳ್ಳು ತಗೊಳ್ಳಿ. ಕಪ್ಪೆಳ್ಳು ತಗೊಂಡ್ಬಿಟ್ಟು ಬಾಣ್ಲಿನಲ್ಲಿ ಕಡಿಮೆ ಊರಿನಲ್ಲಿ ಹಾಕ್ಬಿಟ್ಟು ಅದನ್ನ ಉರಿದ್ರೆ ಅದು ಹರಳಾಗಿ ಪರಿವರ್ತನೆ ಆಗುತ್ತೆ. ಹರಳು ತರ ಚೆನ್ನಾಗಿ ಬೆಳ್ಳಗೆ ಅದು ಓಪನ್ ಆಗುತ್ತೆ. ಸಿಡಿಯುತ್ತಲ್ಲ ಆಗ ಓಪನ್ ಆಗುತ್ತೆ. ಅದನ್ನ ಹುರಿದು ಎತ್ತಿ ಒಂದ್ ಕಡೆ ಇಟ್ಕೊಳ್ಳಿ ಹರಳನ್ನ. ಅದಕ್ಕೆ ಕೆಂಪು ಕಲ್ಸಕ್ರೆ ಅಂತ ಸಿಗುತ್ತೆ. ಈ ಒರಿಜಿನಲ್ ಹೋಗಿ ತಗೋಬೇಕು. ಅದರಲ್ಲಿ ದಾರ ಇರುತ್ತೆ. ಆತರ ಕೆಂಪು ಕಲ್ಸಕ್ರೆ ತಗೊಳ್ಳಿ. ಪಂಚರ ಅಂಗಡಿಗಳಲ್ಲಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿ ಅಂತ ಹೇಳ್ತಾರೆ, ಪಂಚರ ಅಂಗಡಿ ಅಂತ ಹೇಳ್ತಾರೆ. ಆ ಥರ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ತಗೊಂಬನ್ನಿ. ಅದನ್ನ ತಗೊಂಡ್ ಬಂದು ಈ ಸ್ವಲ್ಪ ಒಂದಿಷ್ಟು ಕಲ್ಸಕ್ರೆನ ಅದಕ್ಕೆ ಹಾಕಿ ಎಳ್ಳಿಂದ ಹುಡ್ಕೊಂಡಿರ್ತೀರಲ್ಲ ಅದೆರಡನ್ನು ಸೇರಿಸಿ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡ್ಕೊಂಬಿಡಿ. ಅಥವಾ ಅದನ್ನ ಕುಟ್ಟಿ ಮಿಕ್ಸಿಗೆ ಹಾಕಿ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ಅದನ್ನ ನೀವು ಎತ್ತಿ ಮಡಿಕೊಂಡಿಟ್ಕೊಂಡು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಳ್ಳಿ, ಶೇಖರಣೆ ಮಾಡಿಟ್ಕೊಳ್ಳಿ. ದಿನ ಬೆಳಿಗ್ಗೆ ರಾತ್ರಿ ಹಾಲಲ್ಲಿ ಒಂದೊಂದು ಸ್ಪೂನ್ ಹಾಕೊಳ್ತಾ ಕುಡಿತಾ ಬರಬೇಕು. ಇದರಿಂದ ಪೈಲ್ಸ್ ನಿಮಗೆ ಕಾಲಕ್ರಮೇಣ ವಾಸಿ ಆಗುತ್ತೆ. ಒಂದ್ಸರಿ ಮಾಡಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸರಿ ಮಾಡಿ ಪ್ರಯತ್ನ ಮಾಡಿ. ಕಡಿಮೆ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ. ಯಾಕೆಂದ್ರೆ 1, 2 ಸರಿ 3 ಸರಿ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಅದು ವಾಸಿ ಆಗುತ್ತೆ. ಮತ್ತೆ ಇನ್ನೊಂದು ಪರಿಹಾರ ಏನಪ್ಪಾ ಅಂತ ಅಂದ್ರೆ ಪೈಲ್ಸ್ಗೆ ಇನ್ನೊಂದು ಮಾಡ್ಬೋದು. ಇದು ನಾನು ಕುಡಿಯೋದಕ್ಕೆ, ಹೊಟ್ಟೆಲ್ ಕುಡಿಯೋದಕ್ಕೆ ಇದನ್ನ ಹೇಳಿದೆ, ಎಳ್ಳಿನ ಪರಿಹಾರ ಹೇಳಿದೆ. ಮತ್ತೆ ಹೊರಗಡೆಯಿಂದ ಹೇಗೆ ಅದನ್ನ ಪೇಸ್ಟ್ ಮುಖಾಂತರ ಹಚ್ಚಿ ವಾಸಿ ಮಾಡ್ಕೋಬಹುದು ಅಂದ್ರೆ, ಒಂದು ನಸುಗುನ್ನಿ ಬೀಜ ಅಂತ ಸಿಗುತ್ತೆ. ಒಂದು ನಸುಗುನ್ನಿ ಬೀಜ ತಗೊಳ್ಳಿ. ಒಂದು ಗಜಗ ಅಂತ ಸಿಗುತ್ತೆ. ಇದೆಲ್ಲ ಪಂಚರ ಅಂಗಡಿ ಸಿಗುತ್ತೆ. ಮತ್ತೆ ಹುಣಸೆ ಬೀಜ ತಗೊಳ್ಳಿ. ಈ ಮೂರನ್ನು ಒಂದೊಂದು ತಗೊಳ್ಳಿ. ಒಂದು ಕಲ್ಲು ತಗೊಳ್ಳಿ. ಈ ಅರಿಯೋದಕ್ಕೆ ಒಂದು ಕಲ್ಲು ಅಂತ ಅದಕ್ಕೆ ಸಪ್ರೇಟ್ ಆಗಿ ಸಿಗುತ್ತೆ. ಈಗ ಗಂಧ ಅದು ತೇಯ್ದಿರ್ತಾರಲ್ಲ ಅದೇ ತರ ಒಂದು ತೇಯೋದಕ್ಕೆ ಅಂತ ಹೇಳಿದ್ರೆ ಪಂಚರ ಅಂಗಡಿಯಲ್ಲಿ ಸಿಗುತ್ತೆ. ಆ ಥರದೊಂದು ಕಲ್ಲು ಇಟ್ಕೊಳ್ಳಿ. ಅದನ್ನ ಇದು ಮೂರನ್ನು ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಒಂದು 4-5 ಡ್ರಾಪ್ ನೀರು ಹಾಕ್ಬಿಟ್ಟು ಅದನ್ನ ಮೂರನ್ನು ತೇಯ್ರಿ. 3 ಸಮ ಪ್ರಮಾಣದಲ್ಲಿ ತೇಯ್ಬೇಕು. ತೇಯ್ದ್ರೆ ಅದರಲ್ಲಿ ಪೇಸ್ಟ್ ತರ ಬರುತ್ತೆ. ಗಂಧ ಬರುತ್ತಲ್ಲ ಅದೇ ತರ ಪೇಸ್ಟ್ ಬರುತ್ತೆ. ಆ ಪೇಸ್ಟನ್ನ ರಾತ್ರಿ ಹೊತ್ತು ನೀವು ಮಲ್ಕೊಳ್ಳೋಕ್ಕೂ ಮೊದಲು, ಊಟ ಮಾಡಿ ಎಲ್ಲ ಆಗುತ್ತಲ್ಲ ಲಾಸ್ಟ್ ಅಲ್ಲಿ ನೀವು ಮಲ್ಕೊಳಕ್ ಹೋಗ್ತಿರಲ್ಲ ಅವಾಗ ಆ ಪೇಸ್ಟನ್ನ ತಗೊಂಡು ಆ ಗುದದ್ವಾರ ಎಲ್ಲಿ ಪೈಲ್ಸ್ ನಿಮ್ಗೆ ನೋವಾಗ್ತಾ ಇದೆ ಸ್ವಲ್ಪ ಇಂಟಿರಿಯಲ್ ಒಳಗಡೆ ಆಗೋ ರೀತಿ ನೀವು ಅದನ್ನ ಹಚ್ತಾ ಬರ್ಬೇಕು. ದಿನ ರಾತ್ರಿ ಮಲ್ಗೋಕ್ಕೂ ಮುನ್ನ ಹಚ್ಕೊಳ್ಳಿ. ಬೆಳಿಗ್ಗೆ ಎದ್ದು ಮಾಮೂಲಿ ಅದು ಎಲ್ಲ ಹೋಗುತ್ತೆ. ಮತ್ತೆ ರಾತ್ರಿ ಹಚ್ಕೊಳ್ಳಿ. ಇದೇ ತರ ನೀವು 1 ವಾರ ಕಂಟಿನ್ಯೂಸ್ ಮಾಡಿದ್ರೆ
ಅದು ನಿಮ್ಗೆ ನೋವನ್ನ ಹೇಳ್ಕೊಳುತ್ತೆ. ನಿಮ್ಗೆ ಒಂದಿನ 2 ದಿನ ಹಚ್ಚುವಾಗ್ಲೇ ನಿಮ್ಗೆ ಅದು ನಿಮ್ಗೆ ನೋವು ಬರ್ತಾ ಇರುತ್ತಲ್ಲ, ನೋವು ಕಡಿಮೆ ಆಗುತ್ತೆ, ಹೇಳ್ಕೊಳುತ್ತೆ ಪೂರ್ತಿ. ಈ ಗಜಗ ಮತ್ತೆ ನಸಗುನ್ನಿ ಬೀಜ, ಹುಣಸೆ ಬೀಜ ತೇದ ಪೇಸ್ಟ್ ನೀವು ಹಚ್ಚಿದಲ್ಲಿ ಆ ನೋವನ್ನ ಹೇಳ್ಕೊಳುತ್ತೆ, ನೋವು ಕಡಿಮೆ ಆಗುತ್ತೆ. ಆಮೇಲೆ ಅದು ಒಣಗುತ್ತೆ, ಒಣಗಿ ಅದು ಪುಡಿಯಾಗಿ ಉದುರೋಗ್ಬಿಡುತ್ತೆ. ಇದಕ್ಕೆ ಯಾವುದೇ ತರ ಆಪರೇಷನ್ ಅವಶ್ಯಕತೆ ಇರೋದಿಲ್ಲ. ಇದು ನಾಟಿ ವೈದ್ಯ ಶೈಲಿ ಪ್ರಕಾರ. ಯಾಕೆಂದ್ರೆ ಇದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ನೀವು ಮಾಡ್ಕೊಳ್ಳಿ, ಇದರ ಖಂಡಿತ ಇದು ವಾಸ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತ ನಿಮ್ಗೆ ಒಂದು ಒಳ್ಳೆ ಮಾಹಿತಿ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನಾಟಿ ವೈದ್ಯ ಮಾಡುವ ನಮಸ್ಕಾರಗಳು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಿನ್ಮಯಿ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.